ನನ್ಗೆ ಯಾರು ಕರೆದಿಲ್ಲ, ನೋಡೋಣ ಅಂತ ಸಂದರ್ಭ ಬಂದಾಗ ಒಟ್ಟಿಗೆನೆ ಪಕ್ಷದಲ್ಲಿ ಕೆಲಸ ಮಾಡಿದ್ವಿ, ಪಕ್ಷಕ್ಕೆ ಕಟ್ಟಿದ್ದೀವಿ, ಪಕ್ಷದಲ್ಲಿ ಶುದ್ಧೀಕರಣ ಆಗ್ಬೇಕು ಅನ್ನೋ ಕಾರಣಕ್ಕೆ ಹೊರಗಡೆನೂ ಬಂದಿದ್ದೀನಿ. ನೋಡ ಪಕ್ಷದ ಶುದ್ಧೀಕರಣ ಆಗ ದಿಕ್ಕಲ್ಲಿ ಏನೇ ನಡೆಯುತ್ತೆ ಅಂತ ನೋಡಿಕೊಂಡು ಬಂದೆ. ನಾನು ಅದಕ್ಕೆ ಸ್ವಾಗತ. ಅವರು ಏನಾದ್ರು ಕೂಡ ನನ್ನನ್ನು ಕರೆದು ಬರಬೇಕು ಅನ್ನೋಂಥ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಆಗ ನಮ್ಮ ಸ್ನೇಹಿತರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ಇಲ್ಲ ಇಲ್ಲ, ಆ ಪಕ್ಷದ ನಾಯಕರು ಕೇಳಬೇಕು, ನನಗೆ ಕೇಳಿದ್ರೆ. ಬಿಜೆಪಿಯಿಂದ ಹೊಸ ಸ್ಟ್ರಾಟಜಿ ನಡೀತಿದೆ. ಏನಂದ್ರೆ ಚುನಾವಣೆ ಬಂದಾಗ ಹಿಂದುತ್ವ ಅಂತ ಬಂದಾಗ ಯತ್ನಾಳ್ ಅವರು ಕಳಿಸಿ ಪ್ರಚಾರ ಮಾಡ್ತಾರೆ. ಈ ರೀತಿ ಮಾಡ್ತಾ ಇದ್ದಾರೆ ಯಾಕೆ ಅಂತ, ಅಂದ್ರೆ ಹೊರಗೆ ಹಾಕೋದು ಯಾಕೆ? ಮತ್ತೆ ಚುನಾವಣೆ ಬಂದ ನನಗೆ ಈ ಪ್ರಶ್ನೆ ಕೇಳ್ತಿಲ್ಲಪ್ಪ. ಕಾಂಗ್ರೆಸ್ನ ಬಿಜೆಪಿ ನಾಯಕರು ಕೇಳು, ನನ್ಗೇನ್ ಸಂಬಂಧ? ನೀವು ಅಲ್ಲಿ ಇದ್ದು ಬಂದವನು ನಾನು, ಅದಕ್ಕೋಸ್ಕರ ಹೊರಗೆ ಬಂದಿದ್ದೀನಿ. ಈಗ ನಾನು ಆ ಪಾರ್ಟಿಗೆ ಇದ್ದಿದ್ರೆ ಈ ಪ್ರಶ್ನೆಗೆ ನೀನು ಕೇಳಿದ್ರೆ ನಾನು ಉತ್ತರ ಕೊಡ್ತಿದ್ದೆ. ಹಿಂದುತ್ವಕ್ಕೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಇವತ್ತು ಬೆಲೆ ಇಲ್ಲ, ಜಾತೀಯತೆ ವಿಚಾರಕ್ಕೆ ಹೆಚ್ಚಿನ ಬೆಂಬಲ ಇದೆ. ಅದೇ ಕಾರಣಕ್ಕೆ ಸಾಮೂಹಿಕ ನೇತೃತ್ವಕ್ಕೆ ಬೆಲೆ ಇಲ್ಲ. ಈ ಎಲ್ಲ ವಿಚಾರ ಗಮನಿಸಿ ಕುಟುಂಬ ರಾಜಕಾರಣಕ್ಕೆ ಬೆಂಬಲ ಇದೆ. ಇದೇ ಕಾರಣಕ್ಕೆ ತಾನೇ ನಾನು ಹೊರಗೆ ಬಂದಿರೋದು. ಯಾಕೆ ಅಲ್ಲಿ ಹಿಂದುತ್ವಕ್ಕೆ ಬೆಲೆ ಇಲ್ಲ, ಯಾಕೆ ಜಾತಿ ರಾಜಕಾರಣಕ್ಕೆ ಬೆಲೆ ಇದೆ? ನನಗೆ ಈ ಪ್ರಶ್ನೆ ಕೇಳಿದ್ರೆ ಅದನ್ನ ವಿರೋಧ ಮಾಡ್ಕೊಂಡೇ ಹೊರಗೆ ಬಂದಿರೋ ನಾನು. ಶುದ್ಧೀಕರಣ ಅದು ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಹೊರಗಿರೋದು ನಾನು. ನೋಡೋಣ ಅದು ಯಾವಾಗ ಆಗುತ್ತೋ ಅವಾಗ ನೋಡೋಣ. ಇಲ್ಲ, ನಾನು ಭಾರತೀಯ ಜನತಾ ಪಾರ್ಟಿ ಕೊನೆ ಉಸಿರಿರೋ ತನಕ ಬಿಜೆಪಿಯಲ್ಲೇ ಸಾಯೋದು. ಬಿಜೆಪಿ ಬಿಟ್ಟು ಯಾವ ಪಾರ್ಟಿಗೂ ಹೋಗಲ್ಲ. ಶುದ್ಧೀಕರಣ ಆಗ್ಬೇಕು ಅಂತ ಕಾಯ್ತಾ ಇದ್ದೀನಿ. ಶುದ್ಧೀಕರಣ ಆದ್ರೆ ಬಿಜೆಪಿಗೆ ಹೋಗ್ತೀನಿ. ನನ್ನ ಕೊನೆ ಉಸಿರಿರೋ ತನಕ ಬಿಜೆಪಿನೇ. ನೋಡಿ, ಭಾರತೀಯ ಜನತಾ ಪಾರ್ಟಿ ಇವತ್ತು ನಿನ್ನೆ ಕಟ್ಟಿದ ಪಕ್ಷ ಅಲ್ಲ. ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಈ ಪಕ್ಷವನ್ನ ಕಟ್ಟಬೇಕು ಅಂತ ಬಲಿದಾನನೇ ಮಾಡಿಕೊಟ್ರು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ರೈಲಲ್ಲಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ಕಗ್ಗೊಲೆ ಆಯ್ತು. ಇಂಥವ್ರೆಲ್ಲರ ಜೀವಕ್ಕೆ ನಿಜಕ್ಕೂ ಬೆಲೆ ಇದೆ. ಅವರೆಲ್ಲ ಇವತ್ತು ಆತ್ಮ ಸ್ವರ್ಗದಲ್ಲಿರ್ಬೋದು. ಈ ಪಕ್ಷ ಸಾವಿರಾರು ಜನ ಶ್ರಮ ಹಾಕಿ ತಪಸ್ ಮಾಡಿ ಕಟ್ಟಿರೋಂಥ ಪಾರ್ಟಿ. ಈಗ ಕೆಲವರು ಈ ಗೊಂದಲ ಮಾಡ್ತಾ ಇದ್ದಾರೆ. ಇದು ಸರಿ ಹೋಗುತ್ತೆ ಅಂತ ನಂಬಿಕೆ ನನಗಿದೆ. ಸರಿ ಹೋಗುತ್ತೆ, ಆಗತ್ತೆ ನಮ್ಗೆ. ಯಾಕೆಂದ್ರೆ ತಪಸ್ಸಿಗೆ ಯಾವತ್ತೂ ಬೆಲೆ ಇದೆ. ರೈಟ್ ಸರ್. ನನಗೆ ಯಾವುದಕ್ಕೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು, ಎಎಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿನೇ ದಿನೇ ಅವ್ರು ಕೊಡ್ತಾ ಇರೋಂಥ ಹೇಳಿಕೆಗಳು ಬಹಳ ಹಾಸ್ಯಾಸ್ಪದ ರೂಪದಲ್ಲಿ ಆಗ್ತಾ ಇದೆ. RSS ಬಗ್ಗೆ ವಿಷಸರ್ಪ, ಇದನ್ನು ಕೊಲ್ರಿ ಎಂದರು. ನರೇಂದ್ರ ಮೋದಿ ಅವ್ರ ಬಗ್ಗೆ ಭಯೋತ್ಪಾದಕ ಅನ್ನಂತ ಪದಗಳು ಬಳಸ್ತಾ ಇದ್ದಾರೆ. ನಿಜಕ್ಕೂ ಅವರೊಬ್ಬ ಸಜ್ಜನ ರಾಜಕಾರಣಿ ಅನ್ನಂತ ಮಾತು ನಾನಂತೂ ನಂಬಿದ್ದೆ. ಈಗಲಾದ್ರೂ ಕೂಡ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಿಮಗೆ ಚುನಾವಣಾ ಆಯೋಗದಿಂದ ನಿಮಗೆ ನೋಟಿಸ್ ಬಂದಿದೆ. AICC ಅಧ್ಯಕ್ಷರಾಗಿ ಚುನಾವಣಾ ಆಯೋಗದಿಂದ ನಿಮಗೆ ನೋಟಿಸ್ ಬಂದಿರೋಂಥ ಸಂದರ್ಭದಲ್ಲಿ ಒಬ್ಬ ಆದರ್ಶ ರಾಜಕಾರಣಿಯಾಗಿ ನೀವು ನಿಮ್ಮ ನಡವಳಿಕೆ ಇರಬೇಕಾಗಿತ್ತು. ನಿಮ್ಮನ್ನು ನೋಡಿ ಇಡೀ ದೇಶದ ಯುವಕರು ರಾಜಕಾರಣ ಕಲಿತಾ ಇದ್ದಾರೆ. ಈಗಲಾದರೂ ಕೂಡ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರೋಂಥ ಸಂದರ್ಭದಲ್ಲಿ, ಯಾಕಂದ್ರೆ ನರೇಂದ್ರ ಮೋದಿ ಜನಪ್ರಿಯತೆಯಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಅವ್ರ ಬಗ್ಗೆ ನೀವು ಕೊಟ್ಟಿರೋಂಥ ಕೀಳು ಮಟ್ಟದ ಟೀಕೆ, ಭಯೋತ್ಪಾದಕ ಅನ್ನೋಂಥ ಟೀಕೆನ ಇಡೀ ದೇಶ ಯಾರು ಒಪ್ಪಲ್ಲ. ಹಾಗಾಗಿ ತಕ್ಷಣ ಈ ದೇಶದ ಕ್ಷಮೆ ಕೇಳಬೇಕು. ಕೇವಲ ನರೇಂದ್ರ ಮೋದಿ ಅವ್ರ ಕ್ಷಮೆ ಕೇಳೋದಲ್ಲ, ಈ ದೇಶದ ಕ್ಷಮೆ ಕೇಳಿ ಸ್ವಲ್ಪ ಸಜ್ಜನ ರಾಜಕಾರಣಿ ನಾನು ಮಾಡಿದ ತಪ್ಪ ಇದು ಅಂತ ಹೇಳಿಕೆ ಕೊಟ್ಟರೆ ದೊಡ್ಡವರಾಗ್ತೀರಿ. ಈ ಬೇರೆ ಬೇರೆ
ಯುವ ರಾಜಕಾರಣಿಗಳಿಗೆ ಒಂದು ಮಾದರಿ ಆಗ್ತೀನಿ ಅಂತ ನನ್ನ ಭಾವನೆ ಇದೆ. ಈ ದಿಕ್ಕಿನಲ್ಲಿ ಅವರು ದೇಶದ ಕ್ಷಮೆ ಕೇಳಬೇಕು ಅನ್ನೋ ಒತ್ತಾಯವನ್ನು ಪೂರೈಸಂತ ಮಾಡ್ತೇನೆ. ಬಂದೇಣ, ಯಾಕೆ ಬಹಳ ಫಾಸ್ಟ್ ಇದೆಯಾ? ಈ ದೇಶಕ್ಕೆ ಸ್ವತಂತ್ರ ಬಂದಾಗಿಂದ ಅತಿ ಹೆಚ್ಚು ವರ್ಷ ಕಾಂಗ್ರೆಸ್ ಆಡಳಿತ ನಡೆಸಿತು. ಮಹಿಳಾ ಮೀಸಲಾತಿ ಬಗ್ಗೆ ಅವರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೂ ಬೆಂಬಲ ಕೊಡಲಿಲ್ಲ. ಮೋದಿ ಸರ್ಕಾರದ ತರಬೇಕು ಅಂತ ಹೊರಟಾಗಲೂ ಕೂಡ ಅದನ್ನು ವಿರೋಧ ಮಾಡಿದ್ರು. ಇದು ಇಡೀ ದೇಶದ ಮಹಿಳಾ ಕುಲಕ್ಕೆ ಮಾಡದಂತ ಒಂದು ಅಪಮಾನ. ಮೇಲ್ನೋಟಕ್ಕೆ ಮಹಿಳೆಯರ ಮೀಸಲಾತಿ ಬೇಕು ಅನ್ನಂತ ಮಾತು ಹೇಳುದು, ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಆ ಬಿಲ್ ಅನ್ನು ವಿರೋಧ ಮಾಡೋದು, ಇದು ಖಂಡಿತ ಇದು ಒಳ್ಳೆಯ ಲಕ್ಷಣ ಅಲ್ಲ. ಇಡೀ ದೇಶ ಸಂತೋಷ ಪಡ್ತಾ ಇತ್ತು ಮಹಿಳಾ ಮೀಸಲಾತಿ ಆಗತ್ತೆ. ಇಂಥ ಸಂದರ್ಭದಲ್ಲಿ ಆ ಬಿಲ್ ಬಿಡಿಸಿದ್ದು ನಿಜಕ್ಕೂ ದೊಡ್ಡ ಖಂಡನೀಯ. ಆದಷ್ಟು ಬೇಗ ವಿರೋಧ ಪಕ್ಷ ಆಗಿರೋಂಥ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಅವರೆಲ್ಲ ಪಕ್ಷದ ಬೇರೆ ಪಕ್ಷದ ವಿರೋಧ ಪಕ್ಷದ ಜೊತೆ ಮಾತುಕತೆ ನಡೆಸಿ ಮತ್ತೊಮ್ಮೆ ಆ ಬಿಲ್ ಅನ್ನ ತರುವಂತ ಪ್ರಯತ್ನ ನಡೆಸಿ ಗೆಲ್ಲಿಸಬೇಕು. ಮಹಿಳೆಯರಿಗೆ ಅವ್ರ ಹಕ್ಕನ್ನು ಅವ್ರಿಗೆ ಕೊಡಬೇಕು ಅಂತ ಒತ್ತಾಯ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಇಲ್ಲ ಓಕೆ ಸರ್ ಏನು ಯಾವುದು ನಾವು ಕೊಡ್ತೀವಿ ಬಿಡ ಎರಡು ಅಲ್ಲಿ ಇಟ್ಬಿಡಿಲ್ಲ ಅಂದ್ರೆ ಕಂಪ್ಯೂಟರ್ ಇಲ್ಲ ಡಮ್ಮಿಲು ಆಮೇಲೆ ಯಾವ್ದಾನ ಒಂದು ಕೊಡು ಆಮೇಲೆ ಮನೆ ಕಡೆ ಬಾ ಸ್ಟಾರ್ಟ್ ಮಾಡಿ ಸರ್. ಕರ್ನಾಟಕ ರಾಜ್ಯದ ರಾಜಕಾರಣ ಇನ್ನು 3-4 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಿದೆ. ಇವತ್ತಾನೇ ಮುಖ್ಯಮಂತ್ರಿಗಳ ಬೆಂಬಲಿಗರು ಅಂತ ಹೇಳ್ಕೊಂಡಿರಂತ ಅನೇಕ ಮಂತ್ರಿಗಳು ಒಂದ್ ಕಡೆ ಸಭೆ ಸೇರಿ ಅನೇಕ ಚರ್ಚೆಗಳು ಮಾಡಿದ್ದಾರೆ. ಮತ್ತೊಂದ್ ಕಡೆ ಮಂತ್ರಿಮಂಡಲ ವಿಸ್ತರಣೆ ಆಗತ್ತೆ ಅಂತ ಹೇಳಿ ಅನೇಕ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಮೊನ್ನೆ DK ಶಿವಕುಮಾರ್ ಅವರು ಈ ರೀತಿ ಯಾರು ಬೇಕಾದ್ರೂ ಡೆಲ್ಲಿ ಹೋಗ್ಲಿ, ಬೇಕಾದಂತೆ ಹೇಳಿಕೆ ಕೊಡೋದಕ್ಕೆ ಯಾವುದು ಅವಕಾಶ ಕೊಡಲ್ಲ, ಅವ್ರ ಬಗ್ಗೆ ಶಿಸ್ತಿನ ಕ್ರಮ ತಗೋಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇತರೆ ಈ ರೀತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಗುಂಪು ನಿರೀಕ್ಷೆ ಮೀರಿ ಶಿಸ್ತಿಗೆ ಬೆಲೆನೇ ಕೊಡದೇ ರೀತಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇನ್ನು 3-4 ತಿಂಗಳಲ್ಲಿ ಅದು ಸ್ಫೋಟಕ ಆಗುತ್ತೆ, ಬಹಿರಂಗ ಆಗುತ್ತೆ. ರಾಜ್ಯದ ರಾಜಕಾರಣ ಸಾಕಷ್ಟು ಬದಲಾವಣೆ ಆಗದಿದೆ. ಈ ಮಧ್ಯೆ ದಾವಣಗೆರೆ ಉಪಚುನಾವಣಾ ಸಂದರ್ಭದ್ದು ನೇರವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ
ಅನೇಕ ಕಾಂಗ್ರೆಸ್ ನಾಯಕರು ಕೆಲಸ ಮಾಡಿದ್ದಾರೆ ಅನ್ನಂತ ಬಹಿರಂಗ ಹೇಳಿಕೆ ಪತ್ರಗಳು ಕೇಂದ್ರ ನಾಯಕರಿಗೆ ಹೋಗಿರೋಂಥ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರನ್ನ ಪಕ್ಷದಿಂದ ಕಿತ್ತಾಕಿದ್ದಾರೆ. ಮುಸ್ಲಿಂ ನಾಯಕರನ್ನೇ. ಆ ಮುಸ್ಲಿಂ ನಾಯಕರನ್ನು ಕಿತ್ತಾಕಿದ್ದ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮದ ಅನೇಕ ಗುರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರ್ಯಾರನ್ನ ಕಿತ್ತಾಕಿದ್ದೀರಿ ಅವ್ರನ್ನ ತಕ್ಷಣ ವಾಪಸ್ ತಗೋಬೇಕು, ಇಲ್ಲ ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಉತ್ತರ ಪ್ರದೇಶ ಬೇರೆ ಬೇರೆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿದೆಯೋ ಆ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಆಗತ್ತೆ ಏನಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಮುಸ್ಲಿಂ ನಾಯಕರು ಮುಸ್ಲಿಮರ ಧರ್ಮಗಳು ಈ ರೀತಿ ಹೇಳಿಕೆ ಕೊಟ್ಟಿರೋದನ್ನ ಕೇಂದ್ರದ ನಾಯಕರು ಯಾರು ಇದನ್ನು ಖಂಡನೆ ಮಾಡಿಲ್ಲ. ನಾನು ಸೀಮಿತವಾಗಿ ಮುಸ್ಲಿಂ ನಾಯಕರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಉತ್ತರ ಪ್ರದೇಶ ಬೇರೆ ಬೇರೆ ಕಡೆ ನೀವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದು ನಿಮ್ಮನ್ನ ಲೆಕ್ಕನೇ ಇಟ್ಕೊಂಡೇನೆ ಅಲ್ಲೆಲ್ಲ ಕೂಡ ಹಿಂದುತ್ವವಾದಿಗಳು ಗೆದ್ದಿದ್ದಾರೆ. ಅದನ್ನ ನೀವು ನೆನ್ಪಿಟ್ಕೋಬೇಕು. ಮುಸಲ್ಮಾನರು ಬಿಜೆಪಿ ಬಿಟ್ಟು ಎಲ್ಲ ಪಾರ್ಟಿಗೂ ಬೆಂಬಲ ಕೊಟ್ಟಿದ್ದಾರೆ. ಹೌದು. ಮತ್ತು ಅನೇಕ ಕಡೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇವತ್ತು ಅವಸಾನದ ಹತ್ತ ಹೋಗ್ತಾ ಇದೆ. ದಿನ 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 ಒಂದೆರಡು ರಾಜ್ಯದಲ್ಲಿ ಹಾಗೂ ಹೀಗೂ ಕುಟು ಅಂತ ಜೀವ ಇಟ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಮುಸಲ್ಮಾನರು ಕಾಂಗ್ರೆಸ್ಸಿನ ವಿರುದ್ಧ ಕೆಲಸ ಮಾಡಿದರೆ ಅವ್ರ ಬಗ್ಗೆ ಶಿಸ್ತು ಕ್ರಮ ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮುಸಲ್ಮಾನರು ಯಾರ ಮೇಲೆ ಶಿಸ್ತು ಕ್ರಮ ತಗೊಂಡಿದ್ದರೋ ಜಬ್ಬಾರ್ ಅವರೆಲ್ಲ ಹೇಳಿಕೆ ಕೊಡ್ತಾರೆ. ಮುಸಲ್ಮಾನರ ಮೇಲೆ ಯಾಕೆ ನೀವು ಶಿಸ್ತು ಕ್ರಮ? ಹಿಂದೆ ಶಾಮನೂರು ಶಿವಶಂಕರಪ್ಪನವ್ರು ನೇರವಾಗಿ ಶಿವಮೊಗ್ಗದಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಿ ಏನಂತ ಮಾತನ್ನು ಹೇಳಿದ್ದಾರೆ. ಅವಾಗ ಅವ್ರ ಮೇಲೆ ಶಿಸ್ತಿನ ಕ್ರಮ ಯಾಕಿಲ್ಲ? ಎಲ್ಲ ಉದಾಹರಣೆಗಳು ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ 4ನೇ ತಾರೀಕು ಈ ಉಪಚುನಾವಣೆಗಳು ಮತ್ತು ಬೇರೆ ಬೇರೆ ರಾಜ್ಯದ ಚುನಾವಣಾ ಫಲಿತಾಂಶ ಬರೋದಿದೆ. ಅಲ್ಲಿಂದ ಕಾಂಗ್ರೆಸ್ ಪಕ್ಷದ ರಾಜಕೀಯ ನಾಟಕ ಬಹಳ ಜೋರಾಗಿ ನಡೆಯುತ್ತೆ. ಕರ್ನಾಟಕ ರಾಜ್ಯದಲ್ಲಂತೂ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣಲಿದ್ದೇವೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.